ಎಲ್ಲರಿಗೂ ಟೆಕ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನಲ್ಲಿ ಆಲ್ ಅನ್ನು ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಪುಷ್ಪ 2 ಅದರ ಟ್ರೈಲರ ನನ್ನ ಒಪಿನಿಯನನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಶುರು ಮಾಡುವ. ಫಸ್ಟ್ ಆಫ್ ಆಲ್ ಓವರಾಲ್ ಆಗಿ ಟ್ರೈಲರ್ ನೋಡಿದ ಮೇಲೆ ಏನು ಅನ್ನಿಸ್ತಾ ಅಂದರೆ ಒಂಥರ ಫುಲ್ ಗ್ಯಾಂಗ್ಸ್ಟರ್ ಮೂವಿ. ಸೊ ಆ ಥರ ನನಗೆ ಅನ್ನಿಸ್ತು. ಯಾಕಂದರೆ ಅದರಲ್ಲಿ ಪುಷ್ಪ ಕ್ಯಾರೆಕ್ಟರ್ ಮತ್ತು ಪೊಲೀಸ್ ಕ್ಯಾರೆಕ್ಟರ್ ಇಬ್ಬರು ಮಧ್ಯೆ ಇನ್ನೊಬ್ಬ ಗ್ಯಾಂಗ್ಸ್ಟರ್ ಅಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್, ಅವರ ಎಂಟ್ರಿ ಇರ್ಬೋದೇನೋ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಟ್ರೈಲರಲ್ಲಿ ಏನೋ ಶಿಪ್ಪು ಮತ್ತು ಆ ಫೈಟ್ ಸೀನ್ಸ್ ಕೆಲವೊಂದಿದೆ. ಸೊ ಅದನ್ನು ತೋರಿಸಿದ್ದಾರೆ. ಸೊ ನನ್ನ ಪ್ರಕಾರ ಇನ್ನೊಬ್ಬ ವಿಲನ್ ಇದ್ದು ಎಂಟ್ರಿ ಇರ್ಬೋದು. ಮತ್ತು ಸೇಮ್ ಹಳೆ ವಿಲನ್ ಇದು ಸಹ ಅದರಲ್ಲಿ ತೋರಿಸಿದ್ದಾರೆ, ಒಂದು ಕ್ಲಿಪ್ಸ್ ಆಗಿದ್ದಾರೆ. ಬೇರೆ ಅದೇ ಕೆಲವೊಂದು ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಪುಷ್ಪ ಸ್ಮಗ್ಲಿಂಗ್ ಮಾಡುವಂಥದ್ದು, ಮರವನ್ನು ಸಾಗಿಸುವಂಥದ್ದು, ಆ ಥರದ್ದೇನೋ ಇರಬಹುದು ಅಂತ ಅನಿಸ್ತದೆ. ಟ್ರೈಲರಲ್ಲಿ ಆ ಥರದ್ದೆಲ್ಲ ತೋರಿಸಿದ್ದಾರೆ. ಬೇರೆ ಏನಂದರೆ ಕೆಲವೊಂದು ಫೈಟ್ ಸೀನ್ಸ್, ಮತ್ತೊಂದು ಮರ ಎತ್ಕೊಂಡು ಹೋಗುವಂಥದ್ದು ಲಾರಿಯಲ್ಲಿ, ಅದೆಲ್ಲ ಪುಷ್ಪ 1ನಲ್ಲಿ ಹೇಗಿತ್ತು ಆ ಥರನೇನು ಕಾಣಿಸ್ತು ನನಗೆ. ಅಲ್ಲ ಅದರದ್ದೇನೋ ಅಂತಲೂ ನನಗೆ ಕನ್ಫರ್ಮ್ ಇಲ್ಲ. ಬೇರೆ ಇನ್ನೊಂದು ಮಣ್ಣಿನ ಅಡಿಯಿಂದ ಮರದ ಇದು ಕಟ್ಟಿಗೆಯನ್ನು ಎತ್ತುವಂಥದ್ದು. ಸೊ ಅದೆಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿದೆ, ಚೆನ್ನಾಗಿದೆ ಅದು. ಬೇರೆ ಏನಂದರೆ ಬೋಟ್ ಸೀನ್ ಮತ್ತು ಟ್ರೈಲರ್ ಅರ್ಧ ಆಗುವಾಗ ಅದರಲ್ಲೊಂದು ಫೈಟ್ ಸೀನ್ ಬರ್ತದೆ. ಅದರಲ್ಲಿ ₹1 ಆದರೂ 50 ಪೈಸೆ ಆದರೂ ನಾನು ಬಿಡೋದಿಲ್ಲ ಅಂತ, ಅದು ಎಲ್ಲಿದ್ರೂ ಸಹ ನಾನು ತಗೊಂಡು ಬರ್ತೀನಿ ಅಂತ, ಅದೊಂದು ಚೆನ್ನಾಗಿದೆ ಡೈಲಾಗ್. ಅದಾದಮೇಲೆ ಬೇರೆ ಅದೇ ಇನ್ನೊಂದು ಬಿಸ್ನೆಸ್ ಮ್ಯಾನಿದ ಎಂಟ್ರಿ ಇರ್ಬೋದು ಅಂತ ಅನಿಸ್ತದೆ. ಬೇರೆ ಓವರಾಲ್ ಆಗಿ ನೋಡೋದಾದರೆ ಚೆನ್ನಾಗಿದೆ. ಯಾಕಂದರೆ ಅದೊಂದು ಫಸ್ಟ್ ಒಂದು ಡೈಲಾಗ್ ಇದೆ, ಪುಷ್ಪ ಖಾಲಿ ಹೆಸರಲ್ಲ, ಅದೊಂದು ಬ್ರ್ಯಾಂಡ್ ಅಂತ. ಸೊ ಅದು 1 ಸಹ 2ಗೆ ಕಂಟಿನ್ಯೂ ಆಗಿದೆ. ಸೊ ಹಾಗೆ ಅನಿಸ್ತದೆ. ಬೇರೆ ಇದರಲ್ಲಿ ಓವರಾಲ್ ಆಗಿ ನೋಡಿದ್ರೆ ತುಂಬ ಫೈಟ್ಸ್ ಎಲ್ಲ ಇರ್ಬೋದು ಅಂತ ಅನಿಸ್ತದೆ. ಚೆನ್ನಾಗಿದೆ, ಟ್ರೈಲರ್ ಅಂತೂ ಚೆನ್ನಾಗಿದೆ. ಡೈಲಾಗ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಇದೆ. ಮತ್ತು ಇದರಲ್ಲಿ ಸ್ವಲ್ಪ ಪೊಲೀಸ್ ಕ್ಯಾರೆಕ್ಟರ್ ಇದು ಇನ್ವಾಲ್ವ್ಮೆಂಟ್ ಅಂದರೆ ಜಾಸ್ತಿ ಇರ್ಬೋದು. ಯಾಕಂದರೆ ಇಬ್ಬರ ಮಧ್ಯೆ ನಡೆಯುವಂತಹ ಇದು ಫೈಟ್ ಸೀಕ್ವೆನ್ಸ್ ಏನು ಇದರಲ್ಲಿ ತೋರಿಸಿಲ್ಲ. ಆದರೂ ಪೊಲೀಸ್ ಕ್ಯಾರೆಕ್ಟರ್ ಇದ್ದು ಏನು ಪವರನ್ನು ಇದರಲ್ಲಿ ಸ್ವಲ್ಪ ತೋರಿಸಿದ್ದಾರೆ, ಯಾವ ರೀತಿ ಇದೆ ಅಂತ. ಸೊ ನನಗೆ ಆ ರೀತಿ ಅನಿಸ್ತು. ಪೊಲೀಸ್ ಕ್ಯಾರೆಕ್ಟರ್ ಇದ್ದು ಮತ್ತು ಮೈನ್ ಒಬ್ಬ ವಿಲನ್ ಇದ್ದಾನೆ ಅವನು, ಮತ್ತು ಈ 3 ಕ್ಯಾರೆಕ್ಟರಲ್ಲಿ ಈ ಮೂವಿ ರನ್ ಆಗ್ಬೋದು ಅಂತ ನನಗೆ ಅನಿಸ್ತದೆ. ಸೊ ಇದು ನನ್ನ ಒಪಿನಿಯನ್ ಮಾತ್ರ. ನಾನು ನೋಡಿದ್ದು ಕನ್ನಡದಲ್ಲಿ ಆ ಟ್ರೈಲರ್. ಸೊ ಇದು ನನ್ನ ಒಪಿನಿಯನ್, ನನಗೆ ಈ ರೀತಿ ಅನಿಸ್ತು. ಸೊ ಲಾಸ್ಟಾಗಿ ಒಂದು ಡೈಲಾಗ್ ಇದೆ, ಅದು ನೀವು ಟ್ರೈಲರನ್ನು ನೋಡಿ. ಆ ಲಾಸ್ಟ್ ಡೈಲಾಗ್ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿದೆ. ಸೊ ಓವರಾಲ್ ಆಗಿ ಟ್ರೈಲರ್ ಸಖತ್ತಾಗಿದೆ. ಇನ್ನು ಮೂವಿ ಬಂದಮೇಲೆ ನೋಡಬೇಕಷ್ಟೇ. ಡಿಸೆಂಬರ್ 5ಗೆ ರಿಲೀಸ್ ವರ್ಲ್ಡ್ ವೈಡ್. ಸೊ ಇದು ನನ್ನ ಓವರಾಲ್ ಒಪಿನಿಯನ್ ಟ್ರೈಲರ್ ಇದ್ದು. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಟ್ರೈಲರ್ ರಿಲೀಸ್ ಆಗಿದೆ, ಕನ್ನಡದಲ್ಲಿ ಆಗಿದೆ, ತೆಲುಗಲ್ಲಾಗಿದೆ, ಎಷ್ಟೋ ಒಂದು ಇದು ಲ್ಯಾಂಗ್ವೇಜಲ್ಲೆಲ್ಲೂ ಆಗಿದೆ. ನಾನು ಕನ್ನಡದಲ್ಲಿ ನೋಡಿದೆ ಮತ್ತು ತೆಲುಗಲ್ಲಿ ನೋಡಿದೆ. ಸೊ ನನಗೆ ಟ್ರೈಲರ್ ಇಷ್ಟ ಆಯಿತು. ಇನ್ನು ಮೂವಿ ನೋಡಿ ಆದಮೇಲೆ ಹೇಳ್ತೀನಿ, ಹೇಳ್ತೀನಿ ರಿವ್ಯೂ ನೋಡುವ. ಸೊ ಇಲ್ಲಿವರೆಗೆ ಈ ವಿಡಿಯೋ ನೋಡ್ತಿದ್ದರೆ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆಗಿಲ್ಲದೆ ಡಿಸ್ಲೈಕ್ ಮಾಡಿ. ಸೊ ಧನ್ಯವಾದಗಳು.